ಡಿಸೆಂಬರ್ ನಂತರ ಸಿಎಂ ಚೇಂಜ್ ಆಗ್ತಾರೆ ಸರ್. ಡಿಸೆಂಬರ್ ನಂತರ ಸಿಎಂ ಚೇಂಜ್ ಆಗ್ತಾರೆ. ಅದನ್ನು ಯಾರು ನಿಮ್ಗೆ ಹೇಳಿದಾರ, ನಮ್ಗೆ ಹೇಳಿದಾರ? ಏನಿಲ್ಲ. ಯಾರು ಈಗ ಶಾಸಕರು ವೈಯಕ್ತಿಕವಾಗಿ ಕೆಲವರು ಅಭಿಪ್ರಾಯಗಳನ್ನ ಮಂತ್ರಿಗಳಲ್ಲಿ ಶಾಸಕರು ಪಾರ್ಟಿನಲ್ಲಿ ಸಿದ್ದರಾಮಯ್ಯನವರು DK ಅವರು ಏನಾರು ಹೇಳಿದ್ರೆ ಅಥವಾ ಹೈಕಮಾಂಡ್ ಹೇಳಿದ್ರೆ ಅದ್ರ ಬಗ್ಗೆ ರೀಶಫಲ್ ಆಗಲಿ, ಮಂತ್ರಿಗಳ ಬಿಡುಗಡೆ ಆಗಲಿ, ಮುಖ್ಯಮಂತ್ರಿ ಬದಲಾವಣೆ ಆಗಲಿ, ಅಧ್ಯಕ್ಷರು ಬದಲಾವಣೆ ಆಗಲಿ, ನಮ್ಮ ಪಾರ್ಟಿನಲ್ಲಿ ACC ಅವರು ಹೇಳಬೇಕು ಅಥವಾ ರಾಜ್ಯದ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಇಷ್ಟು ಜನದ ಬಾಯಿನಲ್ಲಿ ಬಂದರೆ ಮಾತ್ರ ಅಧಿಕೃತ ಅನ್ಕೊಳ್ಳಿ. ಇನ್ನು ಯಾರು ಹೇಳಿದ್ರು ನಾವು ಹೇಳೋದು ಅಧಿಕೃತ ಅಲ್ಲ. ಅದು ಹೇಳೋದು ಯಾವುದೂ ಅಧಿಕೃತ ಅಲ್ಲ. ಈಗ ಕೆಲವರು ಚಪಲಕ್ಕೂ ಮಾತಾಡ್ಬೋದು, ಕೆಲವರು ಅವ್ರ ಅಭಿಪ್ರಾಯನೂ ವ್ಯಕ್ತಪಡಿಸ್ಬೋದು. ಕೆಲವರಿಗೆ TV ಮುಂದೆ ಕೂತ್ಕೊಂಡಾಗ ಏನೋ ಹೇಳ್ತಾರೆ, ಅದೇನೋ ಒಂದು ಹೊಡಿತಾರೆ. ಬಟ್ ಆದರೆ ನಾನು ಹೇಳೋದು ಸಹ ಅಧಿಕೃತ ಅಲ್ಲ, ಶಾಸಕರು ಹೇಳೋದು ಅಧಿಕೃತ ಅಲ್ಲ. ಅಧಿಕೃತ ರಾಷ್ಟ್ರದ ಅಧ್ಯಕ್ಷರು, ರಾಷ್ಟ್ರದ ಪ್ರಧಾನ ಕಾರ್ಯದರ್ಶಿಗಳು ವೇಣುಗೋಪಾಲು, ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯದ ಅಧ್ಯಕ್ಷರು ಇವರು ಹೇಳಿದಾಗ ಮಾತ್ರ ಅಧಿಕಾರಿ. ಆವಾಗ ನೀವು ಅದನ್ನು ಕನ್ಸಿಡರ್ ಮಾಡಬೇಕು. ಡಿಸೆಂಬರ್ ನಂತರ ಸಿಎಂ ಚೇಂಜ್ ಆಗ್ತಾರೆ ಸರ್. ಡಿಸೆಂಬರ್ ನಂತರ ಸಿಎಂ ಚೇಂಜ್ ಆಗ್ತಾರೆ. ಅದನ್ನು ಯಾರು ನಿಮ್ಗೆ ಹೇಳಿದಾರ, ನಮ್ಗೆ ಹೇಳಿದಾರ? ಏನಿಲ್ಲ. ಯಾರು ಈಗ ಶಾಸಕರು ವೈಯಕ್ತಿಕವಾಗಿ ಕೆಲವರು ಅಭಿಪ್ರಾಯಗಳನ್ನ ಮಂತ್ರಿಗಳಲ್ಲಿ ಶಾಸಕರು ಪಾರ್ಟಿನಲ್ಲಿ ಸಿದ್ದರಾಮಯ್ಯನವರು DK ಅವರು ಏನಾರು ಹೇಳಿದ್ರೆ ಅಥವಾ ಹೈಕಮಾಂಡ್ ಹೇಳಿದ್ರೆ ಅದ್ರ ಬಗ್ಗೆ ರೀಶಫಲ್ ಆಗಲಿ, ಮಂತ್ರಿಗಳ ಬಿಡುಗಡೆ ಆಗಲಿ, ಮುಖ್ಯಮಂತ್ರಿ ಬದಲಾವಣೆ ಆಗಲಿ, ಅಧ್ಯಕ್ಷರು ಬದಲಾವಣೆ ಆಗಲಿ, ನಮ್ಮ ಪಾರ್ಟಿನಲ್ಲಿ ACC ಅವರು ಹೇಳಬೇಕು ಅಥವಾ ರಾಜ್ಯದ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಇಷ್ಟು ಜನದ ಬಾಯಿನಲ್ಲಿ ಬಂದರೆ ಮಾತ್ರ ಅಧಿಕೃತ ಅನ್ಕೊಳ್ಳಿ. ಇನ್ನು ಯಾರು ಹೇಳಿದ್ರು ನಾವು ಹೇಳೋದು ಅಧಿಕೃತ ಅಲ್ಲ. ಅದು ಹೇಳೋದು ಯಾವುದೂ ಅಧಿಕೃತ ಅಲ್ಲ. ಈಗ ಕೆಲವರು ಚಪಲಕ್ಕೂ ಮಾತಾಡ್ಬೋದು, ಕೆಲವರು ಅವ್ರ ಅಭಿಪ್ರಾಯನೂ ವ್ಯಕ್ತಪಡಿಸ್ಬೋದು. ಕೆಲವರಿಗೆ TV ಮುಂದೆ ಕೂತ್ಕೊಂಡಾಗ ಏನೋ ಹೇಳ್ತಾರೆ, ಅದೇನೋ ಒಂದು ಹೊಡಿತಾರೆ. ಬಟ್ ಆದರೆ ನಾನು ಹೇಳೋದು ಸಹ ಅಧಿಕೃತ ಅಲ್ಲ, ಶಾಸಕರು ಹೇಳೋದು ಅಧಿಕೃತ ಅಲ್ಲ. ಅಧಿಕೃತ ರಾಷ್ಟ್ರದ ಅಧ್ಯಕ್ಷರು, ರಾಷ್ಟ್ರದ ಪ್ರಧಾನ ಕಾರ್ಯದರ್ಶಿಗಳು ವೇಣುಗೋಪಾಲು, ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯದ ಅಧ್ಯಕ್ಷರು ಇವರು ಹೇಳಿದಾಗ ಮಾತ್ರ ಅಧಿಕಾರಿ. ಆವಾಗ ನೀವು ಅದನ್ನು ಕನ್ಸಿಡರ್ ಮಾಡಬೇಕು.